ಕೆಲಸ ಮಾಡಬೇಡಿ. ನಮ್ಮದ ನಾವು ತುಂಬ ಕೊಡ್ರಿ, ಹಂಗೆಲ್ಲ ಮಾಡಬೇಡ್ರಿ. ಎಲ್ಲ ಹಂಗೆ ಮಾಡಕ್ ಹೋಗ್ಬೇಡ್ರಪ್ಪ. ನಮ್ಮೂರಿಗೆ ಆಡಕ್ ಬಂದಾರ ಅವ್ರ, ನಮ್ಮೂರಿಗೆ ಆಡಕ್ ಬಂದಾರು. ಅಲ್ಲಿ ಒಳಗೆ ಹೋಗದ್ರಪ್ಪ ಅಂದ್ರೆ ಎಲ್ಲರೂ ಜಾರಿಗೆ ಬಿದ್ರಂದ್ರೆ ಏನ ವಿಚಾರ ಮಾಡ್ರಿ, ಹಂಗೆ ಮಾಡಬೇಡ್ರಿ ಪ್ಲೀಸ್. ಎಸ್ ಪಂದ್ಯ ಆರಂಭ ಆಗಿದೆ. ವೇದಿಕೆಯ ಬಲಭಾಗದಲ್ಲಿ ಉತ್ತರ ಪ್ರದೇಶ ಇದ್ರೆ, ವೇದಿಕೆಯ ಎಡಭಾಗದಲ್ಲಿ SS ಅಕಾಡೆಮಿ ಹರಿಯಾಣ. ಮನ್ಯಾಗ ಹೆಂಗಸರು ಬಂದು ಹಣತ್ರ ಹೋಗಿದ್ರಿ ಮಕ್ಕಳ, ನಿಮ್ಮ ಮನ್ಯಾಗ ಹೆಂಗಸರು ಬಂದು ಹಣತ್ರ ಹೋಗಿದ್ರಲ್ಲ, ಈಗ ಹತ್ರ ಮತ್ತ ಹೋಗಿದ್ದಾಗ ಸಿಕ್ಕರ ಮುಂದಿನ ಸುದ್ದಿ ಬೇರೆ ಹಾಕದ್ ಮತ್ತ. ಮುಂದಿನ ಜಾತ್ರೆ ಬರ್ಬೋದ ಅವ್ರ ಜನ ನೀವ This is the first couple. ಆಟದ ಮನರಂಜನೆ ನೋಡ್ರಿ, ಮನರಂಜನೆ ಮಾಡ್ಕೊಳ್ಳಿ, ಆದ್ರ ಬೇರೆ ಏನು ಮಾಡಕ್ ಹೋಗ್ಬೇಡಿ. ಗಪ್ ಕೂತ್ ನೋಡ್ರಿ, ನೋಡಕ್ ಆಗಲ್ಲ ನಿಮ್ಮ ಕೈ ಮುಗಿತಾನ ಬಂದು ಬೈರಿ, ನಿಮ್ಮ ಮನೆಗೋಗಿ ನೀವು ಹೋಗ್ರಿ. ಅಲ್ಲೋ ಹಳ್ಳ ಹೋಗಿದ್ದೆ ಐಸ್ ಪ್ಯಾಕ್ ಒಂದರಲ್ಲಿ ಪಂದ್ಯ ಒಂದು ರೋಚಕವಾದ ಪಂದ್ಯ ಅಂಕಣದಲ್ಲಿ ಸಾಕ್ಷಿ ಆಗ್ತಾ ಇದೆ. ಮತ್ತೊಮ್ಮೆ ವೇಗದ ದಾಳಿಗಾತಿ ಅಂಕಣದ ಒಳಭಾಗದಲ್ಲಿ ಎಲ್ರು ಹೋಗ್ತೀರಾ? ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. ಮೂರು ಎರಡರಲ್ಲಿ ಪಂದ್ಯ, ಬೋನಸ್ +1. repetition is final share, players no argument. ಸ್ವಲ್ಪ ಇಲ್ಲಿ ಸ್ಥಳಾವಕಾಶ ಮಾಡಿಕೊಡ್ರಿ ಹೋಗ್ಲಿಕ್ಕೆ. ಸರಪ್ಪ ಅಲ್ಲಿ ನಿಂತವ್ರೆಲ್ಲ ಸ್ವಲ್ಪ ನೀವು ನೋಡ್ರಿ, ಸೌಂಡ್ ಸಿಸ್ಟಮ್ ಇದ್ದಾಗ ನಿಂತೀರಿ, ಹೈ ವೋಲ್ಟೇಜ್ ಅದ, ದಯಮಾಡಿ ಹೇಳ್ತು ಸಾವಳಿಗೆ. ಏನು ಹೇಳ್ತಾನ ಸಮಾಧಾನಲೇ. 7-3ರಲ್ಲಿ ಪಂದ್ಯ, ತೃತೀಯ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಪಂದ್ಯ ಸಾಗುತ್ತಾ ಇದೆ. ಪರ್ಷನ್ ಮುಗಿದ ದಾಳಿ ಭಾಗದಲ್ಲಿ ಬಲದ ರೋಚಕತೆಯಿಂದ ಪಂದ್ಯವನ್ನು ಆಡ್ತಾ ಇದ್ದಾರೆ. ಶಾಲಾ ಅಡಿಗೆ ವಿಭಾಗದವರು ಶ್ರೀ BG ದೇವರಮಣಿ ಸರ್ ಅವರು ಇಲ್ಲಿ ಏನಾದರೂ ನಮ್ಮ ಗುರುಗಳು ಇದ್ರೆ ದಯಮಾಡಿ ಅಡಿಗೆ ರೂಮ್ನ ಹತ್ರ ಹೋಗಬೇಕು. 8-3ರಲ್ಲಿ ಪಂದ್ಯ ಇದೆ. ಬಲಿಷ್ಠವಾದಂಥ ಪಂದ್ಯ ಅಂಕಣದ ಒಳಭಾಗದಲ್ಲಿ. ನಮ್ಮ ಸಿಬ್ಬಂದಿ ವರ್ಗದವರು, ಅಡಿಗೆ ಸಿಬ್ಬಂದಿಯವರು ಯಾರಾದರೂ ಅಡಿಗೆ ವಿಭಾಗದಲ್ಲಿ ಇಲ್ಲಿದ್ರೆ ಹೋಗ್ಬೇಕು.
ಹರಿಯಾಣ ತಂಡದ ಪ್ರಮುಖ ದಾಳಿಗಾತಿ ಅಂಗಡದಲ್ಲಿ ಡೋಡಾ ಡಿಸೈಡರ್ 8-3 ಪಂದ್ಯ. ಡೋಡಾ ದಾಳಿ ಇದೆ, ಅಂಕ ಪಡೆಯಲೇಬೇಕಾದಂತ ಒತ್ತಡ. ಅಂಕದ ಹುಡುಕಾಟದಲ್ಲಿ ದಾಳಿ ಇದೆ. ರೈಡರ್ಸ್ ಔಟ್, ನೋ ಟಚ್ ಪಾಯಿಂಟ್. ದಾಳಿ ಇದೆ, ಯಾವುದೇ ರೀತಿಯಾದ ಅಂಕದ ಸಂಪಾದನೆ ಇಲ್ಲದ ಕಾರಣ ಆಟಗಾರ್ತಿ ಅಂಕದಿಂದ ಹೊರಭಾಗಕ್ಕೆ ಹೋಗ್ತಾ ಇದ್ದಾರೆ. ಸುಪ್ಪಟಕಲ ಯುಪಿ ರಾಜ್ಯದ ತಂಡದ ಪ್ರಮುಖ ದಾಳಿಗಾತಿಯ ಇಂಜುರಿ ಆಗಿ ಬಳಿಕ ಅಂಕದಿಂದ ಹೊರಭಾಗದಲ್ಲಿ ಹೋಗಿದ್ದಾರೆ. ಆ ಒಂದು ಟೆನ್ಷನ್ ನಲ್ಲಿ ಕೂಡ ಪಂದ್ಯದ ಗತಿಯ ಬದಲಾವಣೆ ಆಗ್ತಾ ಇದೆ. ಅಂಕಣದಲ್ಲಿ ಕೊನೆಯ ಆಟಗಾರ್ತಿ ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ಆಟಗಾರ್ತಿ ದಾಳಿ ಭಾಗದಲ್ಲಿ ಮುಂದಾಗ್ತಾ ಇದ್ದಾರೆ. ರೈಟ್ ಔಟ್, ಟೈಮ್ 14-3 ಪಂದ್ಯ. ವಿರಾಮದ ನಂತರ ಪಂದ್ಯ ಆರಂಭದಲ್ಲಿ ಪಂದ್ಯ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಮೊದಲಿಗೆ ವಾಪಸ್ ಆಗ್ತಾ ಇದ್ದಾರೆ. 15-3 ಪಂದ್ಯ. ಇಲ್ಲಿ ಮತ್ತೊಮ್ಮೆ ಯುಪಿ ತಂಡದ ಆಟಗಾರ್ತಿ ಅಂಗಡದಲ್ಲಿ ಹರಿಯಾಣ ತಂಡದ ಮೇಲೆ ದಾಳಿ ಭಾಗದಲ್ಲಿ ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ. ಹೊಂದಾಣಿಕೆ ಹಿಡಿತ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ತಾ ಇದ್ದಾರೆ. ಬಲವಾದ ಅದ್ಭುತವಾದ ಪ್ರದರ್ಶನದಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಮತ್ತೊಮ್ಮೆ ವೇಗದ ದಾಳಿಗಾತಿ ಕಾದು ನೀಡುವ ನಿರೀಕ್ಷೆಯಲ್ಲಿ ಬಿಡುವಿಲ್ಲದ ದಾಳಿ ಭಾಗದಲ್ಲಿ ಮುಂದೆ ಸಾಗ್ತಾ ಇದ್ದಾರೆ. ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯಗಳು ಆಡುವಂತ ಎಲ್ಲಾ ತಂಡಗಳಿಗೆ ಗೆಲ್ಲಲೇಬೇಕಾದಂತ ಮಾತ್ರದಲ್ಲಿ ಗೆದ್ದರೆ ಮಾತ್ರ ಮರಡಿ ಮಠ ಕಬಡ್ಡಿ ವೈಭವದ 4 ಬಹುಮಾನಗಳಲ್ಲಿ 1 ಬಹುಮಾನ ಕಟ್ಟಿನ ಬುದ್ಧಿ ಆಗ್ತದೆ. ದಾಳಿ ಮಾಡುವಾಗ ಏನಾದ್ರೂ ಸಜೆಷನ್ ಮಾಡಿದರೆ ಇನ್ನು ಮುಂದೆ ವಾರ್ನಿಂಗ್ ನೀಡುವುದಿಲ್ಲ, ನೇರವಾಗಿ ಟೆಕ್ನಿಕಲ್ ಪಾಯಿಂಟ್ ಅನ್ನ ನೀಡ್ತೀವಿ ಅಂತ ತೀರ್ಪುಗಾರರು ಹೇಳ್ತಾ ಇದ್ದಾರೆ. ಅನುಭವಿ ತೀರ್ಪುಗಾರರು. 17-3 ಪಂದ್ಯ ಅಂಕಣದಲ್ಲಿ ಮುಂದೆ ಸಾಗ್ತಾ ಇದೆ. ಮತ್ತೊಂದು ಬಲಿಷ್ಠವಾದಂತ ಪ್ರಯತ್ನದಲ್ಲಿ ಯಶಸ್ಸು ಆಗ್ತಾ ಇದೆ. ಉತ್ತಮ ಟ್ಯಾಕಲ್. ಅಲ್ಲಿ ಸೌಂಡ್ ಸಿಸ್ಟಮ್ ಇದ್ದಾಗ ಸ್ವಲ್ಪ ಹೆಣ್ಮಕ್ಳಿಗೆ ನೋಡಕ್ ಆಸ್ಪತ್ರೆ ಕೊಡ್ರಲ್ಲ, ಸ್ವಲ್ಪ ಸೈಡ್ ಸರಿ ಇರ್ತಮ್ಮ ಕೊಡ್ರಿ ನೀವ. ಸ್ವಲ್ಪ ದಯಮಾಡಿ ಸ್ವಲ್ಪ ಸೈಡ್ ಸರ್ರಿ. ಅವು ಹಿಂದಿನ ಹೆಣ್ಮಕ್ಳಿಗೆ ಕಾನ್ಸೆಪ್ಟ್ ಇರಲಿಲ್ಲ, ಸ್ವಲ್ಪ ಸರ್ರಿ ಸರ್. 18-3 ಪಂದ್ಯ. 18-3 ಇನ್ ಫೇವರ್ ಆಫ್ ಎಸ್ಎಸ್ಸಿ ಅಕಾಡೆಮಿ ಹರಿಯಾಣ. ಆರಂಭದ ಉದ್ದಗಲೂ ಕೂಡ ಅಂತರದಲ್ಲಿದೆ ಹರಿಯಾಣ ತಂಡ. ಮತ್ತೊಂದು ಬಹಳ ಒಂದು ರೋಚಕವಾದಂತಹ ಪಂದ್ಯಕ್ಕೆ ಸಾಕ್ಷಿ ಆಗ್ತದೆ. ಇದಾದ ನಂತರ ಇನ್ನೊಂದು ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ. ಇಲ್ಲಿ ಪ್ರಮುಖ ದಾಳಿಗಾತಿನ ಅಂಕಣದಿಂದ ಹೊರಭಾಗಕ್ಕೆ ಕಳಿಸ್ತಾ ಇದ್ದಾರೆ. ಇಲ್ಲಿ ಆಗಾಗ ಸಪೋರ್ಟಿವ್ ಆಗ್ತಿರುವಂತಹ ಆಟಗಾತಿ, ಸಪೋರ್ಟಿವ್ ದಾಳಿಗಾತಿಯನ್ನು ಬಳಸ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ವೇಗದ ದಾಳಿಗಾತಿ ಅಂಕಣದಲ್ಲಿ ಎಚ್ಚರಿಕೆಯ ಹೆಜ್ಜೆ ನಡೆದ ಪಂದ್ಯವನ್ನು ಆಡ್ತಾ ಇದ್ದಾರೆ. ನಮ್ಮ ಶಾಲಾ ಶಿಕ್ಷಕ ಊಟದ ಕಮಿಟಿಯವರು ಯಾರಾದರೂ ಇದ್ದರೆ ದಯಮಾಡಿ ತಮ್ಮ ಕೆಲಸ ಕಾರ್ಯಗಳತ್ತ ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಮಾನ್ಯ ಕಾರ್ಯದರ್ಶಿಯವರ ಆಜ್ಞೆ ಮೇರೆ ಬೋನಸ್ಗೆ ವಾಪಸ್ ಆಗ್ತಾ ಇದ್ದಾರೆ. 19-4 ಪಂದ್ಯ. ಬಲಿಷ್ಠವಾದಂತ ಟ್ಯಾಕಲ್. ರೈಟ್ಸ್ ಔಟ್, ಪಾಯಿಂಟ್ ಹರಿಯಾಣ. ಹಾಫ್ ಟೈಮ್ ಬರ್ತಾ ಇದ್ದಾರೆ. ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಇವರ ಎಸ್ಎಸ್ಸಿ ಅಕಾಡೆಮಿ ಹರಿಯಾಣ 20, ಯುಪಿ ಸ್ಟೇಟ್ ಟೀಮ್ 4. 24 ಇನ್ ಫೇವರ್ ಆಫ್ ಎಸ್ಎಸ್ಸಿ ಅಕಾಡೆಮಿ ಹರಿಯಾಣ. ಪರಮ ಪೂಜ್ಯರನ್ನ ವೇದಿಕೆಗೆ ಅವರು ಮಾಡಿಕೊಳ್ತಾ ಇದ್ದೀವಿ.
ಸಮಾಧಾನ ಸಮಾಧಾನ ಸಮಾಧಾನ. 25ರಲ್ಲಿ ಪಂದ್ಯ. ಇಪ್ಪತ್ತೊಂದು 5ರಲ್ಲಿ ಪಂದ್ಯ. 21-5. ವೇದಿಕೆಗೆ ಪರಮ ಪೂಜ್ಯರ ಆಗಮನ ಆಗಿದೆ. ಪರಮ ಪೂಜ್ಯರು ಕೂಡ ನಮ್ಮೊಟ್ಟಿಗೆ ಪಾಲ್ಗೊಂಡು 3 ದಿನಗಳ ಕಾಲ ಸತತವಾಗಿ ನಮ್ಮೊಟ್ಟಿಗೆ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಗೆಯೇ ಇವತ್ತು ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಹುಕ್ಕೇರಿಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಆಗಮನ ಕೂಡ ಆಗಿದೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಇಲ್ಲಿ ಸೇರಿರುವಂತಹ ಎಲ್ಲ ಕಬಡ್ಡಿ ಬಂಧುಗಳ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. 21-7ರಲ್ಲಿ ಪಂದ್ಯ ಸಾಕಷ್ಟು ಮುನ್ನಡೆಯಲ್ಲಿದೆ. ಹರಿಯಾಣ ತಂಡ ಕಾತೊಡವೆ ನಿರೀಕ್ಷೆಯಲ್ಲಿ. ಮತ್ತೊಂದು ಬಲಿಷ್ಠವಾದಂತಹ ಟ್ಯಾಕಲ್ ಆಗ್ತಾ ಇದೆ. ಇಪ್ಪತ್ಮೂರು 7ರಲ್ಲಿ ಪಂದ್ಯ. ಜಿಗಜಾಂತರ ಅಂತರದಲ್ಲಿ ಹರಿಯಾಣ ತಂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಮತ್ತೆರಡು ಅಂಕಗಳ ಸಂಪಾದನ. ಪಂದ್ಯ ನಿಧಾನಕ್ಕೆ ಒಳಗಾಗ್ತಾ ಇದೆ. ಜಿಗಜಾಂತರ ಅಂತರದಲ್ಲಿ 25-8ರಲ್ಲಿ ಪಂದ್ಯ ಸಾಗ್ತಾ ಇದೆ. 25-8 in favor of SS Academy ಹರಿಯಾಣ. ಬಹಳ ಒಂದು ರೋಚಕವಾದ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಹರಿಯಾಣ ಮೂಲದ ಆಟಗಾರ್ತಿ. 25-8ರಲ್ಲಿ ಪಂದ್ಯ ಸಾಗ್ತಾ ಇದೆ. ಸ್ವಲ್ಪ ಹುಷಾರಾಗಿರ್ಬೇಕಾಗ್ತದೆ ನೀವು. ಅಲ್ಲಿ ಹೆಣ್ಮಕ್ಳಿಗೆ ದಾರಿ ಮಾಡಿಕೊಡ್ರಿ. The last 5 minutes go. Both team captains are coach. आपके आखिरी 5 मिनट अभी खेल बाकी है. ಇಲ್ಲೂ ಕಮ್ಮಿ ಜೋಕ್ ಬಿದ್ದರೆ ನೋಡ ದೋಸ್ತ್ ಕೊಡ್ರೆ ಸ್ವಲ್ಪ ಇದನ್ನ ಮಾಡ್ಬಿಡ್ರ. ಈಗಾಗಲೇ ಹೈ ವೋಲ್ಟೇಜ್ ಇರ್ತದೆ. ಹುಷಾರ್. ಉತ್ತರ ಕರ್ನಾಟಕದಲ್ಲಿ ನಾ ಡ್ರೈವರ ಖ್ಯಾತಿಯ ಮಾಳು ನಿಪುಣಾಳ್ ಅವರ ಆಗಮನ ಆಗಿದೆ ವೇದಿಕೆಗೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪರಮ ಪೂಜ್ಯರ ಯಾದಗಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲಾ ಗಣ್ಯರಿಂದ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೀವಿ. ಹಾಗೆಯೇ ಅವರೊಂದಿಗೆ ಯಾವತ್ತು ಕೂಡ ಕಬಡ್ಡಿ ಕ್ರೀಡಾ ಪ್ರೋತ್ಸಾಹಕರು, ರೈತ ಸಂಘದ ಜಿಲ್ಲಾ ಸಂಚಾಲಕರಾಗಿರುವಂತಹ ಶ್ರೀಯುತ ಮಾದೇವಣ್ಣ ಗೋಡೆರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಒಂದು ಸಂಘಟಕರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ವಿ.
26-10 ಪಂದ್ಯ 26-10. ಕೊನೆ ಹಂತದಲ್ಲಿ ಒಪ್ಕೊಳ್ತಾ ಇದ್ದಾರೆ. 26-11 ಪಂದ್ಯ. 26-11. ಇಪ್ಪತ್ತೇಳು 11 ಪಂದ್ಯ ಇದೆ. 27-11. ನಾಲ್ಕು ಜನ ಆಟಗಾರ್ತಿಯರು ಅಂಕಣದ ಒಳಭಾಗದಲ್ಲಿ ಎಚ್ಚರಿಕೆ ಹೆಜ್ಜೆ ನೀಡುತ್ತಾ ಪಂದ್ಯವನ್ನು ಆಡ್ತಾ ಇದ್ದಾರೆ. ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ. ಹೊಂದಾಣಿಕೆ ಹಿಡಿತ. ಲಾಸ್ಟ್ 2 minutes ಕೊನೆಯ 2 ನಿಮಿಷ. ವಿದೌಟ್ ಅವಿಕೆಲ್ ಬಾಕಿ. 28-11. Last and final call for Palanpur 10 versus CISF Panipat. Motive, please come to the ground immediately. Palanpur 10 versus CISF Panipat. चलिए, आपको ये आखिरी पुकार है. अब जल्द मैदान पे आइए. ಪಂದ್ಯ ಕೊನೆ ಹಂತಕ್ಕೆ ಸಾಗ್ತಾ ಇದೆ. 29-11 ಪಂದ್ಯ ಪುನಶ್ಚತೆಗೆ ವಾಪಸ್ ಆಗ್ತಾ ಇದ್ದಾರೆ. 29-12 ಇನ್ ಫೇವರ್ ಆಫ್ ಹರಿಯಾಣ. ಮತ್ತೊಮ್ಮೆ ಹರಿಯಾಣ ಮೂಲದ ಆಟಗಾರ್ತಿ ಅಂಕಣದಲ್ಲಿ ಎಚ್ಚರಿಕೆ ಹೆಜ್ಜೆ ನೀಡುತ್ತಾ ಪಂದ್ಯವನ್ನು ಆಡ್ತಾ ಇದ್ದಾರೆ. 2 ತಂಡದಲ್ಲಿ ಅಷ್ಟು ಚಾಣಕ್ಯವುಳ್ಳಂತ ಆಟಗಾರ್ತಿಯರು. ಭಾರತ ದೇಶದ ಮೂಲೆಯಲ್ಲಿ ಕಬಡ್ಡಿ ಆಡಿದಂತ ಆಟಗಾರ್ತಿಯರು. ಇವತ್ತಿನ ನಮ್ಮ ಕರ್ನಾಟಕ ರಾಜ್ಯದ ಬೆಲ್ಲದ ನಾಡು ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ಕೊನೆಯ ನಿಮಿಷ ಗೋಕಾಕ ತಾಲೂಕಿನ ಕೊಣ್ಣೂರು ಮರಡಿಮಠ ಗ್ರಾಮದಲ್ಲಿ ಇಷ್ಟೊಂದು ಅಭೂತಪೂರ್ವ ಅಂತ ಜನಸಾಗರ ಸೇರ್ಬೇಕಾದ್ರೆ ನಮ್ಮ ಪರಮ ಪೂಜ್ಯರು ಆದೇಶದ ಮೇರೆಗೆ ಇವತ್ತಿನ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೇಚರ್ ಅಸೋಸಿಯೇಷನ್ ಇವರ ಅನುಮತಿಯೊಂದಿಗೆ ಈ ಒಂದು ಭಾಗದ ಕಬಡ್ಡಿಯ ಅಭಿಮಾನಿಗಳಿಗೆ ಭಾರತ ದೇಶದ ಮೂಲೆಗಳಿಂದ ತಂಡಗಳನ್ನ ಕರೆಸಿ ಇಂಥ ಒಂದು ಪಂದ್ಯಾವಳಿ ಯಶಸ್ಸು ಆಗ್ಬೇಕಾದ್ರೆ ಕನಿಷ್ಠ ಏನು ಇಲ್ಲಂದ್ರೂ ಕೂಡ 15-20 ಲಕ್ಷ ರೂಪಾಯಿ ಖರ್ಚು ವೆಚ್ಚ ಇರ್ತದೆ. ಇಡೀ ಒಂದು ಕರ್ನಾಟಕದ ಇತಿಹಾಸದಲ್ಲಿ ಯಾರಾದ್ರೂ ಇಂಥ ಒಂದು ಅಖಿಲ ಭಾರತ ಎ ಗ್ರೇಡ್ ಕಬಡ್ಡಿ ಪಂದ್ಯಾಟ ಮಾಡಿದ್ರೆ ಈ ಒಂದು ಭಾಗದ ಆರಾಧ್ಯ ದೇವರಾಗಿರುವಂತ ಡಾಕ್ಟರ್ ಪವಾಡೇಶ್ವರ ಮಹಾಸ್ವಾಮೀಜಿ ಅವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರ್ರಿ ಆತ್ಮೀಯರು. Hello, CISF Panipat.